ವರದಿ ಬೆನ್ನಲ್ಲೇ ಎಚ್ಚೆತ್ತ ಇಲಾಖೆ ಬಿಸಿಎಂ ಹಾಸ್ಟೆಲ್ಗೆ ಸಿಇಒ ಲವೀಶ್ ವರಡಿಯಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಲ್ಲಿನ ವಾಸ್ತವ ಸ್ಥಿತಿ ಬಗ್ಗೆ ವಿದ್ಯಾರ್ಥಿಗಳಿಂದಲೇ ಮಾಹಿತಿಯನ್ನು ಪಡೆದ ಸಿಇಒ ಹಾಸ್ಟೆಲ್ ಸ್ವಚ್ಛವಾಗಿಡುವಂತೆ ವಾರ್ಡನ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಸ್ಟೆಲ್ನಲ್ಲಿ ಬೆಡ್ ಇಲ್ಲ, 3 ತಿಂಗಳಿನಿಂದ ಕಿಟ್ ಕೂಡ ಬಂದಿಲ್ಲ ಅಂತ ವಿದ್ಯಾರ್ಥಿಗಳು ಅಳಲನ್ನು ತೋಡ್ಕೊಂಡಿದ್ರು. ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಮಕರಿ ಗ್ರಾಮದಲ್ಲಿನ ಆರಾಧ್ಯ ದೈವ ದುರ್ಗಾದೇವಿಯ ದೇವರ ಕೋಣ ಕಾಣೆಯಾಗಿದೆ. ಸಮಿತಿಯ ಸದಸ್ಯರು ಕೋಣ ಹುಡುಕಿ ಕೊಡುವಂತೆ ರಟ್ಟಿಹಳ್ಳಿಯಲ್ಲಿ ಪೊಲೀಸರಿಗೆ ಮನವಿ ಮಾಡಿದ್ದಾರೆ. 4 ವರ್ಷದ ದೇವರ ಕೋಣ ಕಳೆದ 2 ತಿಂಗಳಿನಿಂದ ಕಾಣೆಯಾಗಿದೆ. ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಹುಡುಕಾಟ ನಡೆಸಿದ್ರೂ ಇದುವರೆಗೂ ಕೋಣದ ಸುಳಿವು ಪತ್ತೆಯಾಗಿಲ್ಲ. ದೇವರ ಕೋಣ ಊರಲ್ಲಿ ಇದ್ರೆ ಗ್ರಾಮಕ್ಕೆ ಒಳಿತಾಗುತ್ತೆ ಅನ್ನೋ ನಂಬಿಕೆ ಇದೆ. ಹೀಗಾಗಿ ಕೋಣ ಹುಡುಕಿ ಕೊಡುವಂತೆ ಗ್ರಾಮಸ್ಥರು ಪೊಲೀಸರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಬೆಳ್ಳಂಬೆಳಗ್ಗೆ ಕಾರ್ ಮತ್ತು ಸರ್ಕಾರಿ ಬಸ್ ನಡುವೆ ಭೀಕರ ಅಪಘಾತ ಸಂಭವಿಸಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಉತ್ತರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಡಿಕ್ಕಿ ಹೊಡೆದಿದೆ. ಇನ್ನು ಈ ಅಪಘಾತದಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಅಪಘಾತದಿಂದ ಬೆಳಗಾವಿ ಅಶೋಕ್ ವೃತ್ತದ ಬಳಿ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪರದಾಡುವಂತಾಗಿತ್ತು. ಬಾಗಲಕೋಟೆಯಲ್ಲಿ ಸಿರಿಧಾನ್ಯ ಮೇಳ ಆಯೋಜನೆ ಮಾಡಲಾಗಿತ್ತು. ಈ ಮೇಳದಲ್ಲಿ ಜಿಲ್ಲೆಯ 100 ಜನ ಕೂಡ ಭಾಗಿಯಾಗಿದ್ರು. ಸಿರಿಧಾನ್ಯ ಆಹಾರ ಸುಸ್ಥಿರ ಆರೋಗ್ಯಕ್ಕೆ ತುಂಬಾ ಪ್ರಯೋಜಕ. ಆದರೆ ಇತ್ತೀಚೆಗೆ ಸಿರಿಧಾನ್ಯಗಳನ್ನು ಬೆಳೆಯುವ ರೈತರ ಸಂಖ್ಯೆ ಭಾರಿ ಪ್ರಮಾಣದಲ್ಲಿ ಕಡಿಮೆಯಾಗಿದೆ. ಹೀಗಾಗಿ ಒಂದೇ ಕಡೆ ಜನರಿಗೆ ಸಿಗುವಂತೆ ಸಿರಿಧಾನ್ಯ ಮೇಳ ಆಯೋಜನೆ ಮಾಡಲಾಗಿದೆ. ಕೆಐಡಿಬಿ ಇಲಾಖೆ ಧಾರವಾಡದಲ್ಲಿ ಅಧಿಕಾರ ದುರ್ಬಳಕೆ ಹಿನ್ನೆಲೆ ರಾಣೆಬೆನ್ನೂರು ಆಹಾರ ನಿರೀಕ್ಷಕ ಡಿಎಂ ಪಾಟೀಲ್ ಮನೆ ಮೇಲೆ ಧಾರವಾಡ ಲೋಕಾಯುಕ್ತ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ. ಕೆಐಡಿಬಿ ಇಲಾಖೆಯಲ್ಲಿ ಅಧಿಕಾರ ದುರ್ಬಳಕೆ ಮಾಡಿರುವ ಬಗ್ಗೆ ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಹೀಗಾಗಿ ಶಿಗ್ಗಾವಿ ನಗರದಲ್ಲಿರುವಂತಹ ಮನೆ ಮೇಲೆ ದಾಳಿ ನಡೆಸಿ ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ವಕ್ಫ್ ಆಸ್ತಿ ಒತ್ತುವರಿ ಗಂಭೀರ ಆರೋಪ ಹೊತ್ತಿರುವ ಮಾಜಿ ಅಧ್ಯಕ್ಷ ಕೆ ಅನ್ವರ್ ಚಿತ್ರದುರ್ಗ ನಗರದ ಹೊಳಲ್ಕೆರೆ ರಸ್ತೆಯ ಮುಸ್ಲಿಂ ಹಾಸ್ಟೆಲ್ನಲ್ಲಿ ಕೆಲ ಆಪ್ತ ಮುಸ್ಲಿಂ ನಾಯಕರ ಜೊತೆ ಗೌಪ್ಯ ಸಭೆ ನಡೆಸಿದ್ದಾರೆ. ನನ್ನ ವಿರುದ್ಧ ಆರೋಪ ಮಾಡಿದವರಿಗೆ ಕೌಂಟರ್ ಕೊಡಬೇಡಿ, ಆರೋಪ ಮಾಡಿದವರ ಡ್ರೆಸ್ ನೋಡಿದ್ರೆ ಅವರ ಕೆಪಾಸಿಟಿ ಗೊತ್ತಾಗ್ಬಿಡುತ್ತೆ, ನೀವ್ಯಾಕೆ ಕೌಂಟರ್ ಕೊಡ್ತೀರಿ ಅಂತ ಗರಂ ಆಗಿದ್ದಾರೆ. ಚಿತ್ರದುರ್ಗದಲ್ಲಿರುವಂತಹ ಮಾಜಿ ಸಿಎಂ ಎಸ್ ನಿಜಲಿಂಗಪ್ಪ ಮನೆಯನ್ನ ರಾಜ್ಯ ಸರ್ಕಾರ ಖರೀದಿಸಿದೆ. ಇನ್ನು ಡಿಸಿಟಿ ವೆಂಕಟೇಶ್ ಅವರಿಗೆ ಟ್ರಸ್ಟಿ ಕೆಇಬಿ ಷಣ್ಮುಖಪ್ಪ ಜಿಲ್ಲಾಡಳಿತಕ್ಕೆ ಬೀಗವನ್ನು ಹಸ್ತಾಂತರಿಸಲಿದ್ದಾರೆ. 4,18,00,000 ಮೊತ್ತಕ್ಕೆ ಮನೆ ಖರೀದಿ ಮಾಡಿದ್ದು 80 ಲಕ್ಷ ವೆಚ್ಚದಲ್ಲಿ ಮನೆಯ ನವೀಕರಣಕ್ಕೆ ಜಿಲ್ಲಾಡಳಿತ ಈಗ ಮುಂದಾಗಿದೆ. ಇನ್ನು ಸ್ಥಳಕ್ಕೆ ಇಂಜಿನಿಯರ್ ಅವರನ್ನ ಕರೆಸಿ ಕ್ರಿಯಾ ಯೋಜನೆ ರೂಪಿಸಲು ಡಿಸಿ ಸೂಚನೆ ಕೊಟ್ಟಿದ್ದಾರೆ. ಎಸ್ ನಿಜಲಿಂಗಪ್ಪ ಅವರ ಮನೆ ಮ್ಯೂಸಿಯಂ ಮಾಡಲು ಸರ್ಕಾರ ಈಗ ಮುಂದಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಅಂಬತೀರ್ಥರ ರಸ್ತೆ ಸಂಪೂರ್ಣ ಹಾಳಾಗಿ ಹೋಗಿದೆ. ಅಧಿಕಾರಿಗಳು ರಸ್ತೆ ಸರಿಪಡಿಸದೆ ನಿರ್ಲಕ್ಷ್ಯ ತೋರಿರುವ ಹಿನ್ನೆಲೆ ಸ್ಥಳೀಯರೇ ರಸ್ತೆಗೆ ಮಣ್ಣು ಹಾಕಿ ರಸ್ತೆ ದುರಸ್ತಿಗೆ ಮುಂದಾಗಿದ್ದಾರೆ. ಜೊತೆಗೆ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಕೂಡ ತಾಂಡವವಾಡ್ತಿದೆ. ಗ್ರಾಮದಲ್ಲಿ ಇರೋದೇ 3 ಟ್ಯಾಂಕ್ ಅಂತೆ, ಆದರೆ ಅದರಲ್ಲಿ ನೀರು ಸರಬರಾಜು ಆಗ್ತಿಲ್ವಂತೆ. ಇದರಿಂದ ಗ್ರಾಮಸ್ಥರು ಕಂಗಾಲಾಗಿದ್ದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಇಲ್ಲಿ ಸುಮಾರು ಮನೆಗಳಿಗೆ ಕೂಡ ಶಿವಮೊಗ್ಗ ಜಿಲ್ಲೆಯ ವಿಶ್ವವಿಖ್ಯಾತ ಜೋಗ ಜಲಪಾತದ ಅಭಿವೃದ್ಧಿ ಕಾಮಗಾರಿ ವಿಳಂಬವಾಗ್ತಾ ಇದೆ. 3 ವರ್ಷದಿಂದ 185 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡಲಾಗ್ತಾ ಇದ್ದು ಕಾಮಗಾರಿ ಕುಂಠಿತ ಸಾಗ್ತಾ ಇದೆ. ಇನ್ನು ಜೋಗ ಸರ್ವಾಂಗೀಣ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಮುಂದಾಗಿದ್ದು ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಿದೆ. ಕೋಟೆನಾಡು ಚಿತ್ರದುರ್ಗ ಅಪರೂಪದ ಮದುವೆಗೆ ಸಾಕ್ಷಿಯಾಗಿದೆ. ಜಿಜಿ ಸಮುದಾಯದ ಭವನದಲ್ಲಿ ಹಿಂದೂ ಸಂಪ್ರದಾಯದ ಪ್ರಕಾರ ಕೆಲ್ಲಿ ಮತ್ತು ಅಭಿಲಾಷ್ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಕರೋನಾ ವೇಳೆ ಇಬ್ಬರ ನಡುವಿನ ಸ್ನೇಹ ಪ್ರೀತಿಯಾಗಿತ್ತು. ಬಳಿಕ ಅಭಿಲಾಷ್ ಮನೆಯವರ ಒಪ್ಪಿಗೆ ಪಡೆದು ಇಂದು ಹಸೆಮಣೆ ಏರಿದ್ದಾರೆ. ಮದುವೆ ಬಳಿಕ ಮಾತನಾಡಿದ ವಧು ಕೆಲ್ಲಿ,
ನಾನು ಕನ್ನಡ ಕಲ್ತಿದ್ದೀನಿ. ಭಾರತೀಯ ಸಂಸ್ಕೃತಿ ಚೆನ್ನಾಗಿದೆ. ನನ್ನ ಕುಟುಂಬದವರಿಗೂ ನಾನು ಭಾರತೀಯನನ್ನ ಮದುವೆ ಆಗಿದ್ದು ಸಂತೋಷ ಇದೆ ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ. ಇಲ್ಲೇ ಭಾರತದಲ್ಲೇ ಭಾರತ ಸಂಸ್ಕೃತಿಯಿಂದನೇ ಮದುವೆ ಆಗಬೇಕು ಅಂತ ಇಲ್ಲಿ ಬಂದು ಲಾಸ್ಟ್ 3 ಡೇಸಿಂದ ಮೆಹಂದಿ ಸಂಗೀತು, ಆಮೇಲೆ ನೆಕ್ಸ್ಟ್ ರಿಸೆಪ್ಷನ್ನು, ಆಮೇಲೆ ಇವತ್ತು ಮದುವೆ ಆಗಿದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ನಾನು ತುಂಬ ಕಲಿತಾ ಇದ್ದೀನಿ ಅಂತ ಅನಿಸುತ್ತೆ. ಅವ್ರಿಗೂ ನಾನು ಕೇಳಿರೋ ಪ್ರಕಾರ ಅವ್ರಿಗೂ ಈ ಭಾರತೀಯ ಸಂಸ್ಕೃತಿಯಲ್ಲಿ ತುಂಬ ಆಸಕ್ತಿ ಇದೆ. ಅದ್ರ ಶಿವಮೊಗ್ಗ ಸೆಂಟ್ರಲ್ ಜೈಲಿನಲ್ಲಿದ್ದ ದರ್ಶನ್ ಗ್ಯಾಂಗ್ನ ಮತ್ತಿಬ್ಬರು ಆರೋಪಿಗಳಾದ ಲಕ್ಷ್ಮಣ್ ಹಾಗೆ ಜಗದೀಶ್ಗೂ ಜಾಮೀನು ಮಂಜೂರಾಗಿದೆ. ಈಗಾಗಲೇ ಲಕ್ಷ್ಮಣ್ ಜೈಲಿನಿಂದ ಬಿಡುಗಡೆಯಾಗಿದ್ದು, ಶ್ಯೂರಿಟಿ ಇಲ್ಲದೆ A6 ಆರೋಪಿ ಜಗದೀಶ್ ಜೈಲಿನಲ್ಲೇ ಇರುವಂತಾಗಿದೆ. ಇನ್ನು ಲಕ್ಷ್ಮಣ್ ಜಾಮೀನು ಸಿಕ್ಕ ಜೈಲಿನಿಂದ ಬಿಡುಗಡೆಯಾಗ್ತಾ ಇದ್ದಂತೆ ಓಡೋಡಿ ಬಂದು ಕಾರ್ ಹತ್ತಿದ್ದಾರೆ. ಇನ್ನು ಆರೋಪಿಯನ್ನ ಕರೆದುಕೊಂಡು ಹೋಗೋದಕ್ಕೆ ಬೆಂಗಳೂರಿನಿಂದ ನಟ ರಾಜ್ಕುಮಾರ್ ಶಿವಮೊಗ್ಗ ಸೆಂಟ್ರಲ್ ಜೈಲಿಗೆ ಆಗಮಿಸಿದ್ರು. ಬಳಿಕ ತನ್ನ ಜೊತೆಗೆ ಆರೋಪಿಯನ್ನ ಕರೆದೊಯ್ದಿದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಮಾಗಿ ಉತ್ಸವ ಡಿಸೆಂಬರ್ 21ರಿಂದ ನಡೆಯಲಿದೆ. ಮೈಸೂರು ಅರಮನೆ ವತಿಯಿಂದ ಡಿಸೆಂಬರ್ 21ರಿಂದ 31ರವರೆಗೆ ಮಾಗಿ ಉತ್ಸವ ನಡೆಯಲಿದೆ. ವಿದ್ಯಾರ್ಥಿಗಳು ಪ್ರವಾಸಿಗರನ್ನ ಆಕರ್ಷಿಸಲಿರುವಂತಹ ಈ ಉತ್ಸವಕ್ಕೆ ಭರದ ಸಿದ್ಧತೆ ನಡೀತಾ ಇದೆ. ವಯಸ್ಕರು ವಿದೇಶಿಗರಿಗೆ ₹30 ಟಿಕೆಟ್ ದರ ನಿಗದಿಪಡಿಸಲಾಗಿದ್ದು, 10 ವರ್ಷದಿಂದ 18 ವರ್ಷದೊಳಗಿನ ಮಕ್ಕಳಿಗೆ ₹20 ಹಾಗೆ 10 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಪ್ರವೇಶಕ್ಕೆ ಮೈಸೂರು ಅರಮನೆ ಮಂಡಳಿ ಆದೇಶ ಹೊರಡಿಸಿದೆ. ಮೈಸೂರಿನ ಕಳೆದ 20ರಿಂದ 30 ವರ್ಷಗಳಿಂದ ವಿಲೇವಾರಿಯಾಗದೆ ಉಳಿದಿದ್ದ ತ್ಯಾಜ್ಯಕ್ಕೆ ಕಡೆಗೂ ಮುಕ್ತಿ ಸಿಕ್ಕಿದೆ. ಮೈಸೂರಿನ ವಿದ್ಯಾರಣ್ಯಪುರಂ, ಗುಂಡೂರಾವ್ ನಗರ, ಜೆಪಿ ನಗರದ ನಿವಾಸಿಗಳಿಗೆ ಕಸದ ರಾಶಿಯಿಂದ ಜನ ನರಕ ಯಾತನೆ ಅನುಭವಿಸುವಂತಾಗಿತ್ತು. ಇದೀಗ ಕೊನೆಗೂ ಕಸ ವಿಲೇವಾರಿ ಕಾರ್ಯ ಶುರುವಾಗಿದೆ. ಕಸ ವಿಲೇವಾರಿ ಕಾರ್ಯದಲ್ಲಿ ಪ್ರತಿನಿತ್ಯ 26 ಸಿಬ್ಬಂದಿಗಳು ಭಾಗಿಯಾಗಲಿದ್ದು, 2 ಬೃಹತ್ ಯಂತ್ರಗಳ ಮೂಲಕ ವಿಲೇವಾರಿ ಕಾರ್ಯ ಮಾಡಲಾಗುತ್ತೆ. ಮಂಡ್ಯದ ಸರ್ ಎಂವಿ ಕ್ರೀಡಾಂಗಣದಲ್ಲಿ ಕನ್ನಡಕ್ಕಾಗಿ ಓಟ ಮ್ಯಾರಥಾನ್ಗೆ ಚಾಲನೆಯನ್ನ ನೀಡಲಾಯಿತು. ಕನ್ನಡಕ್ಕಾಗಿ ಓಟಕ್ಕೆ ಅಭೂತಪೂರ್ವ ಸ್ಪಂದನೆ ಸಿಕ್ಕಿದ್ದು, ಮ್ಯಾರಥಾನ್ನಲ್ಲಿ ಮಕ್ಕಳು, ವೃದ್ಧರು, ಯುವಕ ಯುವತಿಯರು, ಮಹಿಳೆಯರು, ವಿದ್ಯಾರ್ಥಿಗಳು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಭಾಗಿಯಾಗಿದ್ದರು. ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ನೇತೃತ್ವದಲ್ಲಿ ಈ ಮ್ಯಾರಥಾನ್ ಆಯೋಜನೆ ಮಾಡಲಾಗಿತ್ತು. ಕನ್ನಡಕ್ಕಾಗಿ ಓಟ ಮ್ಯಾರಥಾನ್ನಲ್ಲಿ ನಿರ್ಮಲಾನಂದ ಶ್ರೀಗಳು ಭಾಗಿಯಾಗಿದ್ರು. ಈ ವೇಳೆ ಮಾತನಾಡಿದ ಅವರು, ಇದೊಂದು ವಿಶೇಷವಾದ ಕಾರ್ಯಕ್ರಮ. ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪ ವೃಕ್ಷವಾಗುತ್ತೆ. ಕನ್ನಡಕ್ಕಾಗಿ ನಡೆಯುತ್ತಿರುವ ಈ ಓಟ ಯಶಸ್ವಿಯಾಗಲಿ ಅಂತ ಶ್ರೀಗಳು ಹಾರೈಸಿದ್ದಾರೆ. ಗೃಹ ಸಚಿವರ ಹೆಸರಿನಲ್ಲಿ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ವಿಐಪಿ ಪಾಸ್ ಕೊಡಿಸುವ ನೆಪದಲ್ಲಿ ಆಂಧ್ರ ಸಿಎಂ ಕಚೇರಿಗೆ ಕರೆ ಮಾಡಿ ಕತಾರ್ನ ಕಳ್ಳ ಖಾಕಿ ಕೈಗೆ ತಗಲಾಕೊಂಡಿದ್ದಾನೆ. ಬೆಂಗಳೂರಿನ ಯಲಹಂಕ ಮೂಲದ 30 ವರ್ಷದ ಮಾರುತಿ ಬಂಧಿತ ವಂಚಕ ಈತ ತಿಮ್ಮಪ್ಪನ ಭಕ್ತರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ. ಅವರಿಂದ ವಿಐಪಿ ದರ್ಶನ ಕೊಡಿಸುವುದಾಗಿ ಹೇಳಿ 50,000 ಹಣವನ್ನು